ಊಟಕ್ಕೆ ಹೋದ್ರು ಕೂಡ ಲೆಫ್ಟ್ ಹ್ಯಾಂಡಲ್ಲೇ ಊಟ ಮಾಡಬೇಕು. ಯಾವ್ದಾದ್ರು ಒಂದು ಫಾಲೋವರಿಗೆ ಸ್ಟ್ಯಾಂಡರ್ಡ್ ಹೋಟೆಲ್ ಆಗ್ಬೇಕು, ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, ಕರ್ಕೋಗಿ ಅವ್ರು ಕೇಳದ್ ಕೊಡ್ಸ್ಬೇಕು. ಕ್ರೇಜಿ ಅಂದ್ರೆ ಕ್ರೇಜಿ ಆಗಿದೆ ಆ ಟಾಸ್ಕ್. ನಾನು ಮಿಸ್ ಮಾಡಿದೆ ನೋಡಿ ಆಯ್ತಾ. ಒಂದಕ್ಕೆ ಎರಡು ಕೆಲಸ ಮಾಡ್ಕೊಂಡ್ರೆ ಸಾಯಕ್ಕೆ. ಸೊ ಫ್ರೆಂಡ್ಸ್, ಡೈಲಿ ಲಾಗ್ ಅಂದಮೇಲೆ ಡೈಲಿ ಮಾಡಲೇಬೇಕು. ನೋ ಡ್ರಾಮಾ, ನೋ ಸ್ಕ್ರಿಪ್ಟ್, 100% ರಿಯಲ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. ಗಂಟೆ ಆಯ್ತು. ಈ 1 ಅವರ್ ನಂದಂತೂ ಎಡಿಟ್ ಅಂತೂ ಆಗಿಲ್ಲ. ಬಟ್ ಏನಂದ್ರೆ ಈ ಟಾಸ್ಕ್ ಇತ್ತಲ್ಲಪ್ಪ, ಇಲ್ಲಿ ಒಂದೇ ಟೈಲ್ಸ್ ಮೇಲೆ ನಿಂತ್ಕೊಳ್ಳೋದು, ಇದಂತೂ ಈಸಿಯಾಗಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ 2 ರಿಂದ 3 ಮತ್ತೊಂದು ಟಾಸ್ಕ್ ಇದೆ, ಬನ್ನಿ. ಸೊ ಫ್ರೆಂಡ್ಸ್, ಈಗಿಂದ ಈ 1 ಅವರ್ ನಾನು ಕಂಪ್ಲೀಟಾಗಿ ಬೇಸಿಕಲಿ ನಾನು ಸ್ಟ್ರಾಂಗ್ ಹ್ಯಾಂಡು, ರೈಟ್ ಹ್ಯಾಂಡು. ಸೊ ಇನ್ಮೇಲೆ ಈ 1 ಅವರ್ ಪುಟ್ಟಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಬೇಕು. ಇನ್ ಕೇಸ್ ಏನೇ ಮಾಡೋರು, ಇನ್ ಕೇಸ್ ಹಸುವಾಯಿತು ಅಂತೇಳಿ ಊಟಕ್ಕೆ ಹೋದ್ರು ಕೂಡ ಲೆಫ್ಟ್ ಹ್ಯಾಂಡಲ್ಲೇ ಊಟ ಮಾಡಬೇಕು. ಸೊ ಶಿಫ್ಟ್ ಮಾಡೋಣ ಕ್ಯಾಮ್ರಾನ. ಈಗ ಪೂರ್ತಿ ರೆಕಾರ್ಡಿಂಗ್ ಅಷ್ಟು ಲೆಫ್ಟ್ ಹ್ಯಾಂಡಲ್ಲೇ ಮಾಡಬೇಕು. ಏನಿಲ್ಲ, ಪೂರ್ತಿ ಏನೇ ತೋರಿಸೋದಾದ್ರೂ ಅದೇನು ಮಾಡ್ತೀನಿ ಗೊತ್ತಿಲ್ಲ, 1 ಅವರ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ ಅಷ್ಟೇ. ಈ ರೈಟ್ ಹ್ಯಾಂಡ್ ಈಗ ಸತ್ತೋಯ್ತು ಅಂತಲೇ ಅರ್ಥ. ಈಗ ಡೈರಿ ಬರೆಯೋಕೆ ಟ್ರೈ ಮಾಡ್ತೀನಿ. ಹ್ಯಾಂಡ್ ರೈಟಿಂಗ್ ಮೊದಲೇ ರೈಟ್ ಹ್ಯಾಂಡಲ್ಲೇ ಚೆನ್ನಾಗಿಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ರೀ. ನನ್ನ ಹೆಸರು ಬರೆಯೋಣ. ನನ್ನ ಹೆಸರು ಯಾರಿಗೂ ಪೂರ್ತಿ ಗೊತ್ತಿಲ್ಲ ನೋಡಿ. ನನ್ನ ನೇಮ್ ಬರೆದಿದ್ದೀನಿ. ಇದೇ ನನ್ನ ನೇಮ್ ಆ್ಯಕ್ಚುಲಿ. ನಿಮ್ಗೆ ಉಲ್ಟಾ ಅನ್ಸುತ್ತೆ, ಯಾಕಂದ್ರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಮತ್ತೊಂದು ಕೆಲಸ ಮಾಡೋಣ. ಈ ರಿಂಗ್ ಲೈಟಿಗೆ ಫಸ್ಟ್ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋಣ. ವಿದ್ಯೆ ಹೋಯ್ತು ಫ್ರೆಂಡ್ಸ್, ಕಾಲೇನು ಯೂಸ್ ಮಾಡ್ಬೋದು ಅಂತ ಹೇಳಿಲ್ಲಲ್ಲ. ಕ್ಯಾಮ್ರಾ ಅಂತ ಸೆಟ್ ಮಾಡಿದ್ದೀನಿ. ಇದು ಬಾಟ್ಲಿನ ಲೆಫ್ಟ್ ಹ್ಯಾಂಡಲ್ಲೇ ನಾನು ನಿಲ್ಲಿಸ್ಬೇಕು. ಈಗ ಆರ್ಸಿಂಗ್ ನಿಲ್ಲಿಸ್ಬೇಕು. ಓಕೆನಾ? ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಎಡಗೈಲೇ ಹಾಕ್ಬೇಕೀಗ. ಸೊ ಫ್ರೆಂಡ್ಸ್, ನಮ್ಮನ್ನ ಈ ಚಾಲೆಂಜ್ನ ನೋಡೋದಕ್ಕೆ ಒಬ್ರು ಇಲ್ಲಿ ಸ್ಪೆಕ್ಟೇಟರ್ಸ್ ಇದ್ದಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ಇದ್ದಾರೆ. ನೋಡೋಣ ಈಗ ಆಗುತ್ತಾಗಲ್ಲ ಅಂತ. ಇರಲಿ, ಮತ್ತೊಮ್ಮೆ ಮಾಡ್ತೀನಿ. ಈಗ ನಾನು ನಿಲ್ಲಿಸ್ತೀನಿ ಅಂತ ನೋಡ್ತಾ ಇರಿ. ಸಕ್ಸಸ್. ಮತ್ತೇನು ಮಾಡ್ಬೋದು ಲೆಫ್ಟ್ ಹ್ಯಾಂಡಲ್ಲಿ? ಏನಾದ್ರು ಇದ್ರೆ ಐಡಿಯಾ ಇದ್ರೆ ನಿಮ್ದೇನಾದ್ರು ಇದ್ರೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಚಿತ್ರ ಬಿಡಿಸ್ತೀನಿ. ಅಂದರೆ ಹೆಂಗೆ ಯಾವುದೋ ಒಂದು ಇಮ್ಯಾಜಿನರಿ ಗರ್ಲ್ ಚಿತ್ರ ಬಿಡಿಸ್ತೀನಿ, ಆಯ್ತಾ? ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಕಾಣ್ತಿದ್ದಿಲ್ಲ, ರಿಂಗ್ ಲೈಟ್ ಅಂತ ಅಂದ್ಬಿಟ್ಟು ಇಟ್ಕೊಬಿಡೋಣ ಒಂಚೂರ. ಟಾಪ್ ಆ್ಯಂಗಲ್ ಸೆಟ್ ಮಾಡೋಣ ಕ್ಯಾಮ್ರಾದ. ಆಲ್ಮೋಸ್ಟ್ ನನ್ನ ಇಮ್ಯಾಜಿನರಿ ಗರ್ಲ್ನ ಡ್ರಾಯಿಂಗ್ ಆಗ್ತಾ ಬಂತು. ಲೆಫ್ಟ್ ಹ್ಯಾಂಡಲ್ಲಿ ಬಿಡಿಸಿರೋ ಡ್ರಾಯಿಂಗ್ ಹೇಗಿದೆ ನೋಡಿ, ಚೆನ್ನಾಗಿದೆಯಲ್ಲ? ಇದಕ್ಕೊಂದು ಹೆಸರು ಇಡಬೇಕಲ್ಲ, ಏನಂತ ಹೆಸರು ಇಡೋಣ ಇದಕ್ಕೆ? ಈ ಡ್ರಾಯಿಂಗ್ ಒಂದು ಹೆಸರು ಇಡೋಣ. ನಾವೊಂದು ಅದು ಕೊಳ್ಳಿದೆವು ಅಂತ ಬರೆದಿದ್ದು. ಅದು ಬಿಟ್ಟರೆ ನೀವು ಮತ್ತೊಂದು ಯಾವ್ದಾರು ಒಂದು ನೇಮ್ ಹೇಳಿ ನೋಡೋಣ. ಕ್ವಾಮಿ ಅಂತ ಹೇಳೋಣ, ಅಥವಾ ಕೊಳ್ಳಿದೆವು ಅಂತ ಹೇಳೋಣ, ಅಥವಾ ಯಾವ್ದಾರು ದೇವು ಅಂತ ಹೇಳೋಣ. ಬೇಗ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್. ಈಗ ಟೈಮು ಕರೆಕ್ಟಾಗಿ 2:15 ಆಯಿತು. ಸೊ ಈ ಟಾಸ್ಕ್ ಯಾವುದೂ ಮಜಾ ಇರಲ್ಲ. ನೆಕ್ಸ್ಟ್ ಮುಂದೆ ಒಂದು ಟಾಸ್ಕ್ ಬರುತ್ತೆ. ಕ್ರೇಜಿ ಅಂದ್ರೆ ಕ್ರೇಜಿ ಆಗಿದೆ ಆ ಟಾಸ್ಕ್. ನಾನು ಮಿಸ್ ಮಾಡಿದೆ ನೋಡಿ ಆಯ್ತಾ. ಸೊ ಫ್ರೆಂಡ್ಸ್, ಈ ಚಾಲೆಂಜ್ನು ಇಲ್ಲಿಗೆ ಎಂಡ್ ಮಾಡೋಣ. ಇಲ್ಲಿಗೆ ನೆಕ್ಸ್ಟ್ ಟಾಸ್ಕ್ಗೆ ಹೋಗೋಣ ಬನ್ನಿ. ಅಂದರೆ 3 to 4 ಟಾಸ್ಕಿಗೆ. ನೀವು ಕೊಟ್ಟಿರೋ ಚಾಲೆಂಜಲ್ಲಿ ನಾನು ಸೋತಿದ್ದೀನಿ. ಸೊ ನೀವು ಹೇಳ್ದಿರೋ ಪ್ರಕಾರ ಮಧ್ಯಾಹ್ನ ಊಟಕ್ಕೆ ನಾನು ಹುಡಿಯನ್ನು ಊಟ ಮಾಡಬೇಕು. ಅಂದರೆ ಏನೋ ಮಿಕ್ಸ್ ಮಾಡಬೇಕು ತಾನೆ. ಸರಿ, ಊಟ ಮಾಡ್ತೀನಿ ಬಾ ಫ್ರೆಂಡ್ಸ್. ಈ 3 ರಿಂದ 4 ಗಂಟೆ ತನಕ ಏನು ಮಾಡಬೇಕು ಅಂದರೆ, ಒಂದು ನಿಮಗೆ ಒಂದು ಸ್ವಲ್ಪ ಹಾಸ್ಟೆಲ್ ವೆದರ್ ತೋರಿಸ್ಕೊತೀನಿ ಫಸ್ಟ್. ಸೊ ಕ್ಲೌಡು ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ವೆದರ್ ಅಂತೂ ಅಲ್ಟಿಯಾಗಿ ಕಾಣ್ತಾ ಇದೆ. ಒಂದು ಟಾರ್ಪಲ್ ಆಗಿರೋದು ಎಷ್ಟು ಐತಿರ್ಬೋದಾ? ಎಲ್ಲ ಅದೇ ಸರ್ದು. ಅಲ್ಲಿ ಮನೆ ಐತೆ ಗೊತ್ತಾ? ಅಲ್ಲೊಂದು ಮನೆ ಐತಲ್ಲ, ಅದೇ ಸರ್ ಮನೆ. ವೆದರ್ ನೋಡಲ್ಲೇ ಇವತ್ತು ಮಾತ್ರ, ಯಪ್ಪ ದೇವ್ರೆ. ಫ್ರೆಂಡ್ಸ್, ತುಂಬ ಹಸುವಾಗ್ತಿದೆ. ಹೋಗಿ ಬಟ್ಟದ ಊಟ ಮಾಡ್ಕೊಳ್ಳೋಣ. ಊಟ ನೀ ಹೇಳಿರಂಗೆ ಚಾಲೆಂಜಲ್ಲಿ ಸೋತಿದ್ದು ಕೊಡಿಯನ್ನು ಉಣ್ತೀನಿ ಕಣಪ್ಪ ಇವತ್ತು. ಯಾವಾಗಲೇ ಒಂದು 3 ತುತ್ತು ತಿನ್ಕೊಂಡು ಆಮೇಲೆ ನಾನು ಸಾಂಬಾರಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. 4 ಗಂಟೆ ಆಯ್ತು ಇಲ್ಲಿ ತನಕ ಮಾಡಿರೋ ಟಾಸ್ಕಲ್ಲಿ ಒಂದಷ್ಟೇ ಸೋತಿರೋದು. ಅದು ನೀನು ಕೊಟ್ಟಿರೋ ಟಾಸ್ಕೆ. ಈಗ ನೀ ಯಾವುದೇ ಟಾಸ್ಕ್ ಕೊಡು, ಆ ಟಾಸ್ಕ್ ನಾನು ಗೆದ್ದೇ ಗೆಲ್ತೀನಿ ಕಣ. ಒಂದು ಟಾಸ್ಕ್ ಕೊಡು. ರೂಮ್ ಕ್ಲೀನ್ ಮಾಡು. ಕ್ಲೀನ್ ಮಾಡಿ ಒರೆಸ್ಬೇಕು. ರೂಮ್ ಕ್ಲೀನ್ ಮಾಡಿ ಕ್ಲೀನ್ ಮಾಡು. ಪೂರ್ತಿ ರೂಮು 1 ಅವರ್ ಇಡೀ ರೂಮ್ ಕ್ಲೀನ್ ಮಾಡಿ ಹೋಗ್ತಾನೆ ಅಷ್ಟೇ. ಈಗ ಅಂತೂ ನೀ ಹೇಳಿದ್ದು ಟಾಸ್ಕ್ ಸೋತೆ. ಸೊ ಮಧ್ಯಾಹ್ನಕ್ಕೆ ಹುಡಿಯನ್ನ ಊಟ ಮಾಡಿದ್ದೀನಿ. ಈಗ ನೀ ಏನು ಪನಿಷ್ಮೆಂಟ್ ಏನು ಹೇಳ್ತಿ ಇದಕ್ಕೆ? ಯಾವ್ದಾದ್ರು ಒಂದು ಫಾಲೋವರಿಗೆ ಸ್ಟ್ಯಾಂಡರ್ಡ್ ಹೋಟೆಲ್ ಆಗ್ಬೇಕು, ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, ಕರ್ಕೋಗಿ ಅವ್ರು ಕೇಳದ್ ಕೊಡ್ಸ್ಬೇಕು. ಹೋಟೆಲಲ್ಲಿ ಕೇಳದ್ ಕೊಡಿಸ್ಬೇಕು, ಸ್ಟ್ಯಾಂಡರ್ಡ್ ಹೋಟೆಲ್. ಸರಿ, ಏನು ಮಾಡಬೇಕು? ಫಸ್ಟಿಗೆ ಫ್ಯಾನ್ ಆಫ್ ಮಾಡ್ಕೊಳ್ಳೋಣ ಎರಡನ್ನ. ಪವನ ಮೇಲೆಲ್ಲ ಹೊಡಿಬೇಕಂದ್ರೆ? ಮೇಲೆಲ್ಲ ಹೊಡಿಬೇಕು ಮಗನೇ. ಮತ್ತೆ ರೂಮ್ ಕಸ ಗುಡ್ಸು ಅಂತ ಹೇಳೋದು, ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ನೆಲ್ಲ ನೆಲ ಒಂದು ಗುಡ್ಸಕ್ಕಲ್ಲ. ಮೇಲೆ ಕ್ಲೀನ್ ಐತೆ ನೋಡು. ನೋಡಿ, ಎಲ್ಲೂ ಕ್ಲೀನ್ ಇಲ್ಲ. ಕ್ಲೀನ್ ಇದ್ರು ಹೊಡಿ. ಕರ್ಮ, ಬೆಳಿಗ್ಗೆ ಬೀಗ ಅಂತೇಳಿ ಮೇಲೆಲ್ಲ ಹಚ್ಚಿದೆ. ಅಲ್ಲೆಲ್ಲ ಬೇಡ, ಸರಿ ಗುಡಿಸ್ತಾ ಇದ್ನಲ್ಲ. ಗುಡ್ಸಲ್ಲ ಸರಿಯಾಗಿ. ಏನು ನೀನು ಅವಾಜೆಲ್ಲ ಆಗ್ತೀಯಾ? ಗುಡಿಸ್ತಾ ಇರೋದು ಹೆಚ್ಚು ತಮ್ಮ. ಹೊಲ ಗೊತ್ತಿಲ್ಲ, ಮನೇಲಿ ಕೆಲಸ ಮಾಡಲ್ಲ ಮಾತ್ರ. ನೆಲನ ಹೆಂಗ್ ಗುಡ್ಸ್ಬೇಕು ಅಂದ್ರೆ ಒಳಗಿರೋ ಎಂತೆಂತ ಬಿಡಬಾರ್ದು. ಸರಿ ಕಣಪ್ಪ, ಸರಿ 2-3 ಹಾಸು ಗುಡ್ಸಿ ಒರೆಸ್ಬೇಕು. ಎಂತ 2-3 ಹಾಸು? ಈಗ ಇದೊಂದು ಹಾಸು ದೊಡ್ಡ ಗುಡ್ಸಿಯ ಇದನ್ನ ತೆಗೆದು ಗುಡ್ಸು. ಯಾವ್ದು ಟ್ರಂಕ್. ಅಣ್ಣ ಆಮೇಲೆ
ಆರಾಮದಿಯಲ್ಲ? ಅಲ್ಲ ಮಂಚದ ಅಡಿ ತಕ್ಕ ಮಂಚದ ಅಡಿ ಫಸ್ಟ್ ಗುಡ್ಸಿಗ ಮಂಚ ಎಲ್ಲ ಒಂದ್ಸುತ್ತ ಒಂದ್ ರೌಂಡ್ ಹೊರಗಡೆ ಹಾಕಿ ಬಿಡ್ಸೋದು ಬೇಡ. ಮಂಚದ ಅಡಿ ಫಸ್ಟ್ ಗುಡ್ಸಿಗ ಆಮೇಲೆ ಆ ಟ್ರಂಕ್ ಅಡಿ ಮಂಚದ ಅಡಿ ತೂಕು. 4:19 20 ನಿಮಿಷ ಆಗ್ಯಾವತ್ತಾ? ಇದು ಬೇಕನಾ? ನಂದಲ್ಲ ಅದು, ನಂದು. ಅದೇನ್ ಗೊತ್ತಾ, ಪದೇ ಪದೇ ತೋರಿಸಬಾರ್ದಂತೆ. ಒಂದ್ಸತಿ ಎತ್ತಕ್ಕಾಗಲ್ಲ ಅಂತ ಪವನ, ಆಗಲ್ಲ ಅಂತ ಆಗಲ್ಲ ಅಂತ ಆಯ್ತು. ನಾ ಇದನ್ನೇನು ಎತ್ಬಿಟ್ರೆ ನೀನು ಒಂದೇ ರೌಂಡ್ ಸಾಕು ಅಂತ ಸುಮ್ಮನೆ ಹೋಗ್ಬೇಕು. ಇಲ್ಲ ಹಂಗಲ್ಲ ಇಲ್ಲ. ಆದ್ರೆ ನೀನು ಹೇಳಿಲ್ಲ ಅಂತ ಹೇಳಿ ಎತ್ತೀನಿ ಕಣ. ಎತ್ಲಾ? ಹಾ ಬೇಡ ಬಿಡು. ಎತ್ತಾ ಒಂದಕ್ಕೆ ಎರಡು ಕೆಲಸ ಮಾಡ್ಕೊಂಡ ಸಾಯಕ್ಕೆ. ಇದನ್ನ ಹೆಲ್ಪ್ ಮಾಡ್ಬಾರಲ್ಲ. ಅವೆಲ್ಲ ನಂಗೆ ಗೊತ್ತಿಲ್ಲ. ಎತ್ತು ಅಂದೆ, ನಿನ್ ಜೊತೆ ಚೆಲ್ಲು ಅಂತ ಹೇಳಲ್ಲ ನಾನು. ರೂಮ್ ಕ್ಲೀನ್ ಮಾಡಿದ್ರೆ ದುಡ್ಡು ಸಿಕ್ಕತ್ ನೋಡ್ರಿ, 1 ರೂಪಾಯಿ. ಎಷ್ಟು ಶ್ರೀಮಂತರ ಇದೀವಿ ನೋಡು. ಅದೇ ರೂಮಲ್ಲೆಲ್ಲ ದುಡ್ಡು ಎಸ್ಕೊಂಡ್ ತಿನ್ಲಕ್ಕ ಹಾಕು. ಹಂಗೆ ಹಾಕ್ಲಲ್ಲೇ ಅದೆಲ್ಲ ನಂಗೆ ಗೊತ್ತಿಲ್ಲ. ಅದೇಂತ ಕಸ ಬಿಡ್ತದ. ಇದಾಯ್ತು ಟೈಮು. ಯಪ್ಪ ದೇರೆ, ಇನ್ನು 35 ನಿಮಿಷ ಐತೆ. ಪವನ ಪಟ್ಟಂತ ಕಸ ಬಿಡ್ತೀನಿ ಗೊತ್ತಾ? ನೋಡ್ಕ ನಾನು ಇವತ್ತು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಆಮೇಲೆ ನೋಡಿ ಇಷ್ಟು ಕಸ ಹೊಟ್ಟಾಯ್ತು. ಈ ಮಂಚದ ಅಡಿ ಗುಡಿಸ್ಲಾ ನೋಡು. ಈ ಚಾಲೆಂಜ್ ಅಲ್ಲಿ ಸೋತ್ರೆ ಆ ತರದ ಒಂದು ರೂಮಿಗೆ ತಂದು ಹಾಕ. ಒಂದ್ ಕೆಲಸ ಮಾಡ, ನಂಗೆ ಈ ಚಾಲೆಂಜ್ ಗೆದ್ದು ಬಿಟ್ರೆ ವಾರ್ಡನ್ ಪೋಸ್ಟ್ ಕೊಡ್ತೀನಿ ನೀನು. ನಿಂಗೆ ಏನ್ ಕೇಳಿದ್ದೆಲ್ಲ ಮಾಡ್ಕೊಡ್ತೀನಿ. ದಿನ ಚಿಕನ್ ನಿಮ್ ರೂಮಿಗೆ ಮಾತ್ರ ಒರ್ಸ್ಬೇಕನ. ಹಿಂಗ್ಸ್ ಮಾಡಕ್ ಕೆಲಸ ಅಲ್ಲ, ನಾತ್ರ ಮಾಡಿಸ್ತಿಯಲ್ಲ, ನಾಚಿಕೆ ಆಗಲ್ಲ ನಿಂಗೆ. ನೋಡ ವರ್ಷ ಟ್ರಿಕ್ಸ್ ನೋಡ, ಇಲ್ಲೊಡಿಲಿ ವರ್ಷ ಟ್ರಿಕ್ಸ್ ನೋಡ, ಕಲ್ತ್ಕೊಳ. ನೆಕ್ಸ್ಟ್ ಟೈಮ್ ನಿಂಗೆ ಬರ್ಸ್ತೀನಿ. ತಿಕ್ಕಿ ವರ್ಷ ನೋಡಲ್ಲಿ ಕಲೆ ಉಳಿಬಾರದು. ತಿಕ್ಕಿ ಬರ್ಸ್ತೀನಿ ನಿಂಗೆ. ತಿಕ್ಕಿ ಸಾಕಾ? ಇಷ್ಟು ತಿಕ್ಕ ಸಾಕಾ? ಹೊಸ ಟೈಲ್ಸ್ ಮಾಡ. ಹೊಸ ಟೈಲ್ಸ್ ಒಂದು ಕೆಲಸ ಮಾಡು, 1 ಲಕ್ಷ ಅಕೌಂಟ್ ಹಾಕೋ, ರೂಮಿಗೆ ಹಾಕ್ಸ್ತೀನಿ ಟೈಲ್ಸ್. ಸೊ ಫ್ರೆಂಡ್ಸ್ ನೆಲ ಒರೆಸ್ತಾ ಇದೆ. ಸ್ವಲ್ಪ ಟೈಮ್ ಆಗಿರೋ ಮಟ್ಟಿಗೆ ಇದೊಂದು 20 ಮಿನಿಟ್ಸ್ ಇತ್ತು. ಆ ಟೈಮಲ್ಲಿ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು, ಯಾಕಂದರೆ ಸ್ಟೋರೇಜ್ ಫುಲ್ ಆಗ್ಬಿಡ್ತು. ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕಾಗಿ ಯೂಟ್ಯೂಬ್ನ ಡಿಲೀಟ್ ಮಾಡಿಬಿಟ್ಟೆ. 4 GB ಸ್ಟೋರೇಜ್ ಸಿಕ್ತು. ನೆಲ ಒರೆಸ್ಬೋದು, ನಿಮ್ಗೆ ಗೊತ್ತುಂಟಾ? ಈ ಥರನೂ ಒರೆಸ್ಬೋದು ನೆಲನ. ಕರೆಕ್ಟ್ 4:49ಕ್ಕೆ ನಿನ್ನ ಟಾಸ್ಕ್ ಅಷ್ಟು ಮುಗಿಸಿನ ಕಣ. ನೋಡಪ್ಪ, ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ. ನಿನ್ನ ಟಾಸ್ಕ್ ಅಂತೂ ಮುಗೀತು. ಈಗ ನೆಕ್ಸ್ಟ್ ಏನು ಟಾಸ್ಕ್ ಕೊಡ್ತೀಯ ಹೇಳು? ಫ್ರೆಂಡ್ಸಿಗೆ ಒಬ್ರು ಟಾಸ್ಕ್ ಕೊಟ್ಟಿದ್ದಾರೆ, ಅದು ಸ್ವಲ್ಪ ನನ್ನ ಫ್ರೆಂಡ್ಲಿ ಆಗಿದೆ. ನನ್ನ ಫ್ರೆಂಡ್ಲಿ ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಟಾಸ್ಕ್ ಕಳ್ಕೊಬಿಡ್ತೀನಿ. ಸೊ 1.5 ತಾಸು ಟೈಮ್ ತೊಗೋಬೇಕಂತೆ. ಬೆಳಗಿಂದ ಟಾಸ್ಕ್ ಮಾಡಿ ಸುಸ್ತಾಗಿರ ಸುಮ್ಮನೆ ಹೋಗಿ 1.5 ತಾಸಲ್ಲಿ ಹೋಗಿ ಆರಾಮ್ಸೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಂತೆ. ಆದರೆ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ. ವಿತ್ 50 ರೂಪಾಯಿ ಮೇಲೆ ಜಾಸ್ತಿ ಖರ್ಚು ಮಾಡಬಾರ್ದಂತೆ ಆ ಊಟಕ್ಕೆ. 50 ರೂಪಾಯಿ, ಬಟ್ ಅದು ನಾನ್ ವೆಜ್ ಊಟ ಆಗಿರ್ಬೇಕಂತೆ, ಫುಲ್ ಮೀಲ್ಸ್ ಆಗಿರ್ಬೇಕಂತೆ. ವೈಟ್ ರೈಸ್ ಆದರೆ ಇನ್ನೂ ಬೆಸ್ಟ್ ಅಂತೆ. ಸೊ ಹೋಗೋಣ, ನಂಗೆ ಈಸಿ ಅನ್ಸುತ್ತೆ, ಯಾಕಂದರೆ ನಾನ್ ವೆಜ್ ಊಟ ಮಾಡೋಕೆ ಹೇಳಿದಾರಲ್ಲ. ಸೊ ಹಂಗಾಗಿ ನಾನು ಫ್ರೆಂಡ್ಲಿ ಅಂತ ಹೇಳಿದೆ. ಫಸ್ಟ್ ನಂಗೆ ಒಂದು ಹೋಟೆಲ್ ಕೊಟ್ಟು ಅಲ್ಲಿ ಹೋಗಿ ನೋಡೋಣ ಇದೆಯಲ್ಲ ಅಂತ. ಗಾಡಿ ಫ್ರೆಂಡ್ಸ್, ನಾನು ಅಂದ್ಕೊಂಡು ಬಂದಿತ್ತು ಅದೇ ಹೋಟೆಲಿಗೆ ಹೋಗೋಣ ಅಂತ ಬಂದೆ. ಬಟ್ ಅಲ್ಲಿ ನೋಡ್ರೆ ಅಷ್ಟೊಂದು ರಶ್ ಇದ್ದಾರೆ. ಫ್ರೆಂಡ್ಸ್, ಅವರು ಹೇಳಿದಾಗೆ 50 ರೂಪಾಯಿ ಊಟಕ್ಕೆ ಬಂದಿದ್ದೀನಿ. 50 ರೂಪಾಯಿ ನಾನ್ ವೆಜ್ ಊಟ ಶಿವಮೊಗ್ಗದಲ್ಲಿ. ಸೊ ಫ್ರೆಂಡ್ಸ್, 50 ರೂಪಾಯಿ ಊಟದ ಕೆಲಸ ಮುಗಿಸಾಯ್ತು. ಅವ್ರ ಚಾಲೆಂಜ್ ಈಸಿಯಾಗಿ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಈ ಚಾಲೆಂಜ್ ಕೊಟ್ಟವರಿಗೆ. ನೆಟ್ವರ್ಕ್ಗೆ ಒಂದು ದೊಡ್ಡ ನಮಸ್ಕಾರಪ್ಪ. ಈ ಚಾಲೆಂಜ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಬಂದರೆ 3 ಗಂಟೆಗೂ ಜಾಸ್ತಿ ಆಯಿತು, ಒಂದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಲಾಗಿನ್ ಲೆಂತು ಜಾಸ್ತಿ ಆಗುತ್ತೆ ಅಂತ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದ್ರ ಕಂಟಿನ್ಯೂ ಲಾಗು ನಾಳೆ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಆಯ್ತಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್.